ಎಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಪ್ರಥಮ PUC ಮಧ್ಯವಾರ್ಷಿಕ ಪರೀಕ್ಷೆ ಅಕ್ಟೋಬರ್ 2025ರಲ್ಲಿ ಶಿಕ್ಷಣಶಾಸ್ತ್ರ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆಯನ್ನು ಹಾಕ್ತಾ ಇದ್ದೀನಿ. ಸುಮಾರು ರಿಕ್ವೆಸ್ಟ್ ಇತ್ತು, ಬಟ್ ನಮಗೂ ಕೂಡ ಪ್ರಶ್ನೆ ಪತ್ರಿಕೆಗಳು ಸಿಗಬೇಕು. ಮತ್ತು ಒಂದೆರಡು ಪ್ರಶ್ನೆ ಪತ್ರಿಕೆಗಳಿದ್ದಾವೆ. ಇದನ್ನು ನೋಡಿದರೆ ಒಂದು 50-60 ಮಾರ್ಕ್ಸ್ ನಿಮಗೆ ಆರಾಮ್ ಬರ್ತವೆ. ಇಷ್ಟಾದರೂ ಪ್ರಿಪೇರ್ ಮಾಡ್ಕೊಂಡು ಹೋದರೂ ಕೂಡ ಸಾಕು. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಕಮೆಂಟ್ ಪಕ್ಕದಲ್ಲಿ ಹೈಪ್ ಇದೆ, ಹೈಪನ್ನು ಒತ್ತಿ ಅಂತ ಹೇಳ್ತಾ ಎಜುಕೇರ್ ಪದದ ಅರ್ಥ ಕೇಳಿದರು. ತಾರುಣ್ಯಾವಸ್ಥೆಯ ಅವಧಿ, ನೇರವಾಗಿ ಮತ್ತು ಮುಖಾಮುಖಿಯಾಗಿ ಶಿಕ್ಷಣ ನೀಡುವ ನಿಯೋಗಗಳು, ಪ್ರಾಥಮಿಕ ಮತ್ತು ಮಾಧ್ಯಮಿಕ ಸಮೂಹ ಅಂತ ವರ್ಗೀಕರಿಸಿದವರು, ಅನ್ವೇಷಣಾ ಕಲಿಕೆಯ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು. ಸ್ವಲ್ಪ ವಿಡಿಯೋ ಬ್ಲರ್ಡ್ ಅನ್ನಿಸ್ಬೋದು, ಬಟ್ ಡೌಂಟ್ ವರಿ, ಪ್ರಶ್ನೆಗಳನ್ನು ಓದ್ತಾ ಇದ್ದೀನಿ, ಅದನ್ನಾದರೂ ನೀವು ಬರ್ಕೊಳ್ರಿ. ದೇಶದ ಎಲ್ಲರೂ ನಾವೆಲ್ಲರೂ ಒಂದೇ ಎನ್ನುವ ಭಾವನೆ ಹೊಂದುವಿಕೆಯನ್ನು ಏನಂತ ಕರಿತೀವಿ ಅಂತ ಕೇಳಿದರು. ರಾಷ್ಟ್ರೈಕ್ಯತೆ. ವಂಶವಾಹಿಗಳ ಹೊರತು ವ್ಯಕ್ತಿಯ ಮೇಲೆ ಪ್ರಭಾವ ಬೀರುವ ಎಲ್ಲ ಭಾವ್ಯ ಅಂಶಗಳು ಏನನಿಸುತ್ತವೆ ಅಂತ ಕೇಳಿದರು. ಇನ್ನು ವೀಕ್ಷಣಾ ಕಲಿಕೆಯಿಂದ ಡ್ಯಾಶ್ ಉಂಟಾಗ್ತದೆ ಅಂತ ಕೇಳಿದರು. ಎಲ್ಲ ಅಧಿಕಾರಿಗಳು ನಾಯಕನಲ್ಲಿ ಕೇಂದ್ರೀಕೃತವಾಗಿದ್ದರೆ ಅಂಥ ಶೈಲಿಯನ್ನು ನಿರಂಕುಶ ನಾಯಕತ್ವ ಶೈಲಿ ಅಂತ ಕರೀತಾರೆ. ಇನ್ನು ಸಾರ ಸಂಗ್ರಹಗೊಂಡ ಸಂಸ್ಕೃತಿ ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಸಾಗಿದ್ರೆ ಅದನ್ನೇ ಸಂಸ್ಕೃತಿಯ ವರ್ಗಾವಣೆ ಅಂತಲೇ ಕರೆಯುವುದು. ಇದು ಇಂಪಾರ್ಟೆಂಟ್ ಇದೆ. ಇನ್ನು ಮಕ್ಕಳ ಮನೆ, ಅದನ್ನು ಯಾರು ಪ್ರತಿಪಾದಿಸಿದ್ರು ನೋಡ್ರಿ. ಕೂಟಯುಗ, ಪ್ರಭುತ್ವ ಕಲಿಕೆ, ಸಮೂಹ ಗತಿಶೀಲತೆ, ಸಂಸ್ಕೃತಿ ಹೊಂದಿಸಿ ಬರೀಬೇಕಿತ್ತು. ಇನ್ನು 1 ಮಾರ್ಕಲ್ಲಿ H. ಕೃಷ್ಣಮೂರ್ತಿ ಅವರ ದೃಷ್ಟಿಯಲ್ಲಿ ಶಿಕ್ಷಣದ ವ್ಯಾಖ್ಯೆ ಕೇಳಿದ್ದಾರೆ. ಅಡೋಲೆಸೆನ್ಸ್ ಪದದ ಉತ್ಪತ್ತಿ ಕೇಳಿದ್ದಾರೆ. ಕಲಿಕೆಯ ಪದದ ಅರ್ಥ ಏನು ಅಂತ ಕೇಳಿದ್ದಾರೆ. ಇಗ್ನೋವನ್ನು ವಿಸ್ತರಿಸಿ ಬರಲಿಕ್ಕೆ ಕೇಳಿದರು. ಸಮೂಹ ಗತಿಶೀಲತೆಯ ಅರ್ಥವನ್ನು ಸಹಿತನೂ ಕೂಡ ಕೇಳಿದ್ದಾರೆ. ಇನ್ನು 2 ಮಾರ್ಕ್ಸಲ್ಲಿ ಬರ್ತಕ್ಕಂಥ ಪ್ರಶ್ನೆ, ಶಿಕ್ಷಣದ 2 ಆಧಾರಗಳನ್ನು ಕೇಳಿದರು. 10 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು. ಸ್ವಾಮಿ ವಿವೇಕಾನಂದ ದೃಷ್ಟಿಯಲ್ಲಿ ಶಿಕ್ಷಣದ ಅರ್ಥ, ಅನುವಂಶೀಯತೆ ಮತ್ತು ಪರಿಸರದ ಅರ್ಥ, ಬೆಳವಣಿಗೆ ಮತ್ತು ವಿಕಾಸದ ತತ್ವಗಳು, ಪೂರ್ವ ಬಾಲ್ಯಾವಸ್ಥೆಯ ಭೌತಿಕ ಲಕ್ಷಣಗಳು, ಅವಧಾನದ ವಿಧಗಳು, ವೀಕ್ಷಣಾ ಕಲಿಕೆಯ 2 ಅನುಕೂಲಗಳು, ಕಲಿಕೆ ಮೇಲೆ ವಕ್ರತೆಯ 2 ಪರಿಣಾಮಗಳು, ಸಮೂಹದ ಲಕ್ಷಣಗಳು, ನಾಯಕತ್ವದ 2 ಶೈಲಿಗಳು, ಒಳ ಸಮೂಹ ಅಂದರೆ ಏನು ಉದಾಹರಣೆ ಕೊಡಿ, ರಾಷ್ಟ್ರೀಯ ಮುಕ್ತ ಶಾಲೆ ಒದಗಿಸುವ 2 ಕೋರ್ಸ್ಗಳಾವವು, ಶಿಕ್ಷಣದ ಅನೌಪಚಾರಿಕ ನಿಯೋಗ ಎಂದರೇನು ಉದಾಹರಣೆ ಕೊಡಿ, ಮುಕ್ತ ವಿಶ್ವವಿದ್ಯಾಲಯದ ಪರಿಕಲ್ಪನೆ ಏನು ಅಂತ ಕೇಳಿದ್ದಾರೆ. ಇನ್ನು 5 ಅಂಕದ 6 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕಾಗ್ತದೆ. ತತ್ವಶಾಸ್ತ್ರ ಶಿಕ್ಷಣ ನೆಲೆ ಹೇಗೆ ವಿವರಿಸಿರಿ, ಶಿಕ್ಷಣದ ದ್ವಿಮುಖ ಮತ್ತು ತ್ರಿಮುಖ ಪ್ರಕ್ರಿಯೆಯನ್ನು ವಿವರಿಸಿರಿ, AB ಹರ್ಲಾಕರ್ ವಿಕಾಸದ ಹಂತಗಳನ್ನು ಮತ್ತು ಕಾಲಾವಧಿ ಸೂಚಿಸುವ ಕೋಷ್ಟಕ ರಚಿಸಿರಿ, ಹದಿಹರೆಯದ ಮಕ್ಕಳು ಎದುರಿಸುವ ಸಮಸ್ಯೆಗಳು, ಬೆಳವಣಿಗೆ ಮತ್ತು ವಿಕಾಸದ ವ್ಯತ್ಯಾಸ, ಪಿಯಾಜೆ ಅವರ ಜ್ಞಾನಾತ್ಮಕ ವಿಕಾಸದ ಹಂತ, ಪ್ರಾಥಮಿಕ ಮತ್ತು ಮಾಧ್ಯಮಿಕ ಸಮೂಹಗಳ ವ್ಯತ್ಯಾಸ, ನಾಯಕನ ಗುಣಲಕ್ಷಣ, ಸಮೂಹ ಗತಿಶೀಲತೆಯ ಪ್ರಾಮುಖ್ಯತೆ, ಶಿಕ್ಷಣದ ಔಪಚಾರಿಕ ನಿಯೋಗವಾಗಿ ಕುಟುಂಬದ ಕೆಲಸ. ಲಾಸ್ಟ್ 10 ಮಾರ್ಕ್ಸಿಗೆ ಒಂದೇ ಬರೀಬೇಕು. ಶಿಕ್ಷಣದ ಸಾಮಾಜಿಕ ಗುರಿಗಳನ್ನು ಯಾವುವು, 2 ವಿವರಿಸಿರಿ. ಜ್ಞಾನೇರವರ ಪ್ರಕಾರ ಕಲಿಕೆಯ 8 ವಿಧಗಳ ಶ್ರೇಣಿಯನ್ನು ಪಿರಾಮಿಡ್ ಚಿತ್ರದೊಂದಿಗೆ ಬರೀರಿ. ಇನ್ನು ಸಾಮಾಜಿಕ ಪರಿವರ್ತನೆ ಎಂದರೇನು, ಸಾಮಾಜಿಕ ಪರಿವರ್ತನೆ ನಿರ್ಧರಿಸುವ ಅಂಶಗಳನ್ನು ನಿಮಗೆ ಕೇಳಿದರು. ಇದು 1 ಪ್ರಶ್ನೆ ಪತ್ರಿಕೆ ಆಯಿತು. ಇದು ಇನ್ನೊಂದು ಪ್ರಶ್ನೆ ಪತ್ರಿಕೆ ಇದೆ. ಮಾನವನಲ್ಲಿ ಮೊದಲೇ ಅಂತರ್ಗತವಾಗಿರುವ ಜೈವಿಕ ಪರಿಪೂರ್ಣತೆಯನ್ನು ಪ್ರಕಟಿಸುವುದೇ ಶಿಕ್ಷಣ ಅಂತ ಹೇಳಿದವರು ಯಾರು? ಇನ್ನು ಬೆಳವಣಿಗೆ ಮತ್ತು ವಿಕಾಸದ ಮೇಲೆ ಪ್ರಭಾವ ಬೀರುವ 2 ಅಂಶಗಳು, ಅನುವಂಶೀಯತೆ ಮತ್ತು ಪರಿಸರ. ಅನುಭವಗಳಿಂದ ವರ್ತನೆಯಲ್ಲಿ ಉಂಟಾಗುವ ಬದಲಾವಣೆಯನ್ನು ಕೇಳಿದ್ದಾರೆ. ಕಲಿಕೆ. ಗತಿಶೀಲತೆ ಪದವನ್ನು ಮೊದಲ ಬಳಸಿದವರು ಯಾರು? ಸೊಸೈಟಿ ಪದದ ಉತ್ಪತ್ತಿ ಅಂತ ಕೇಳಿದರು. ಬಿಟ್ಟ ಸ್ಥಳ ಕೇಳಿದ್ದಾರೆ. ಸತ್ಯಾಂಶದ ಸ್ವರೂಪ ಕುರಿತಂತೆ ತಾರ್ಕಿಕ ಅನ್ವೇಷಣೆ ಮಾಡೋ ಶಾಸ್ತ್ರ ಯಾವುದು? ತತ್ವಶಾಸ್ತ್ರ. ಉತ್ತರ ಬಾಲ್ಯಾವಸ್ಥೆಯನ್ನು ಡ್ಯಾಶ್ ಅಂತೀವಿ, ಕೂಟಯುಗ. ಡ್ಯಾಶ್ ಮನಸ್ಸಿನ ಏಕಾಗ್ರತೆಯನ್ನು ಹೊಂದಿದೆ ಅಂತ ಕೇಳಿದರು. ಅವಧಾನ. ಗ್ರೀಕ್ ಭಾಷೆಯ ಡೈನಮೋ ಪದದ ಅರ್ಥ ಕೇಳಿದ್ದಾರೆ. ಬಲ. ಕಲ್ಚರ್ ಎಂಬ ಲ್ಯಾಟಿನ್ ಯಾವ ಭಾಷೆ ಪದದಿಂದ ಬಂದಿದೆ? ಕಲೆಟ್ ಅನ್ನೋದು ರೈಟ್ ಆನ್ಸರ್. ಇನ್ನು ಸಮಾಜಶಾಸ್ತ್ರ ಇದೆ. ಸಮಾಜದ ವಿಜ್ಞಾನ. ಲೈಂಗಿಕ ಪಕ್ವತೆಯ ಕಾಲ 1819ರಿಂದ 1640. ಜ್ಞಾನಾತ್ಮಕ ವಿಕಾಸ. ಪಿಯಾಜೆ. ನಿರಂಕುಶ ಪ್ರಭುತ್ವ, ನಾಯಕತ್ವ ಶೈಲಿ, ಕುಟುಂಬ, ಅನೌಪಚಾರಿಕ ನಿಯೋಗ. ಇನ್ನು 1 ಮಾರ್ಕಲ್ಲಿ ಆರೋಗ್ಯ ಎಂದರೇನು, ಬೆಳವಣಿಗೆ ಎಂದರೇನು, ಅನ್ವೇಷಣಾ ಕಲಿಕಾ ಸಿದ್ಧಾಂತದ ಪ್ರತಿಪಾದಕರು ಯಾರು, ಸಮೂಹ ಗತಿಶೀಲತೆ ಎಂದರೇನು, ಇಗ್ನೋವನ್ನು ವಿಸ್ತರಿಸಿ ಬರಲಿಕ್ಕೆ ಕೇಳಿದರು. ಇನ್ನು 2 ಅಂಕಗಳಲ್ಲಿ ಏನು ಕೇಳಿದ್ದಾರೆ ಅಂದರೆ ಎಜುಕೇರ್ ಮತ್ತು ಎಜುಸಿಯರ್ ಪದದ ಅರ್ಥ,
ಜೆ ಕೃಷ್ಣಮೂರ್ತಿ ಅವರ ದೃಷ್ಟಿಯಲ್ಲಿ ಶಿಕ್ಷಣದ ಅರ್ಥ ರಾಷ್ಟ್ರೈಕ್ಯತೆಯ ಪರಿಕಲ್ಪನೆ, ಬೆಳವಣಿಗೆ ಮತ್ತು ವಿಕಾಸದ ತತ್ವ, ಅನುವಂಶತೆ 2 ತತ್ವ, ಸ್ಮೃತಿಯ 3 ವಿಧಗಳು, ಅಭಿಪ್ರೇರಣೆಯ 2 ಪ್ರಕಾರಗಳು, ವೀಕ್ಷಣಾ ಕಲಿಕೆಯ ಪರಿಕಲ್ಪನೆ ಏನು, ಯಾವುದಾದರೂ 2 ನಾಯಕತ್ವದ ಶೈಲಿಗಳು, ನಿರ್ಬಂಧರಹಿತ ಪ್ರಭುತ್ವ ನಾಯಕತ್ವ ಶೈಲಿಯ 2 ಅನಾನುಕೂಲತೆ, ಸಾಮಾಜಿಕ ಸಮೂಹ ಅಂದರೆ ಏನು, ಶಿಕ್ಷಣದ ಔಪಚಾರಿಕ ನಿಯೋಗ ಎಂದರೇನು ಉದಾಹರಣೆ ಕೊಡ್ರಿ, ಶಿಕ್ಷಣದ ಅಸಾಂಪ್ರದಾಯಿಕ ನಿಯೋಗ ಎಂದರೇನು ಒಂದು ಉದಾಹರಣೆ ಕೊಡಿ, ರಾಷ್ಟ್ರೀಯ ಮುಕ್ತ ಶಾಲೆಯ ಕಲಿಕೆ 2 ಪ್ರಮುಖ ಲಕ್ಷಣ ಅಂತ ಕೇಳಿದರು. 5 ಅಂಕದ ಪ್ರಶ್ನೆಗಳಲ್ಲಿ ಬೆಳವಣಿಗೆ ಮತ್ತು ವಿಕಾಸದ ವ್ಯತ್ಯಾಸ, ಹದಿಹರೆಯದವರ ಸಮಸ್ಯೆಗಳು, ಕಲಿಕೆಯ 5 ಗುಣಲಕ್ಷಣಗಳು, ಸ್ಮೃತಿ ಸುಧಾರಣೆಗೆ ಸಲಹೆಗಳು, ಅನ್ವೇಷಣಾ ಕಲಿಕೆಯ ಅನುಕೂಲ ಮತ್ತು ಅನಾನುಕೂಲ, ಪ್ರಾಥಮಿಕ ಮತ್ತು ಮಾಧ್ಯಮಿಕ ಸಮೂಹಗಳ ವ್ಯತ್ಯಾಸ, ನಾಯಕತ್ವದ ಪ್ರಾಮುಖ್ಯತೆ, ತರಗತಿ ಸಮೂಹದ ಗುಣಲಕ್ಷಣ, ಸಮಾಜದ ಪ್ರಮುಖ ಲಕ್ಷಣ, ಶಿಕ್ಷಣದ ನಿಯೋಗವಾಗಿ ಶಾಲೆಯ ಕೆಲಸಗಳು. 10 ಅಂಕಗಳಲ್ಲಿ ಶಿಕ್ಷಣದ ಯಾವುದಾದರೂ 2 ಆಧಾರ, ಶಿಕ್ಷಣದ ಯಾವುದಾದರೂ 2 ವೈಯಕ್ತಿಕ ಗುರಿಗಳು, ಶಿಕ್ಷಣದ ಅರ್ಥ ಕುರಿತಂತೆ ಭಾರತೀಯ ಚಿಂತಕರ ವಿಚಾರಗಳು ಅಂತ ಕೇಳಿದರು. ಇಷ್ಟು ಮಾಡೆಲ್ ಕ್ವಶನ್ ಪೇಪರ್ ಇದೆ, ಚೆನ್ನಾಗಿ ನೋಡ್ಕೊಡ್ರಿ. ಒಂದು 50-60 ಮಾರ್ಕ್ಸ್ ರಿಪೀಟ್ ಆಗ್ತವೆ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.